ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನಾನು ಫೇಸ್ ವಿಡಿಯೋ ಮಾಡಿ. ಸೊ ತುಂಬ ದಿನಗಳ ನಂತರ ಮತ್ತೆ ಇವಾಗ ನಾನು ಫೇಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿದ್ದೀರಾ. ಏನಪ್ಪ ಅಂತಂದರೆ ಇವಾಗ ಲೈವಲ್ಲಿ ನಾವು ಸಪೋರ್ಟ್ ಮೆಸೇಜ್ ಎಲ್ಲ ಹಾಕ್ತೀವಲ್ಲ. ಸೊ ಹೀಗೆ ಒಬ್ಬರು ಸಿಸ್ಟರ್ ಕೇಳಿದರು, ಹೇಗೆ ಆ ಥರ ಸಪೋರ್ಟ್ ಮೆಸೇಜಸ್ಸು ಅಷ್ಟೊಂದು ಫಾಸ್ಟಾಗಿ ಹಾಕ್ತೀರಾ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಸೊ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಲೈವಲ್ಲಿ ಯಾವ ಥರ ಫಾಸ್ಟಾಗಿ ಸಪೋರ್ಟ್ ಮೆಸೇಜಸ್ನ ಹಾಕ್ಬೋದು ಆ್ಯಂಡ್ ಯಾವ ಥರ ಅದನ್ನು ನಾವು ಸೇವ್ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಆ್ಯಂಡ್ ಇದನ್ನು ನಾನು ಲೈವಲ್ಲೇ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಈಗ ಲೈವ್ ಯಾರಿಗಾದ್ರೂ ಲೈವ್ ಮಾಡ್ತಾಯಿದ್ರೆ ಅಲ್ಲೇ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಬೇರೆ ಎಲ್ಲರೂ ಕಮೆಂಟ್ಗಳು ಹಾಕ್ತಿರ್ತಾರಲ್ಲ, ಬೇಡ ಅಂತ ಹೇಳಿಬಿಟ್ಟು. ಸೊ ಈಗ ವಾಟ್ಸಪ್ಪಲ್ಲೇ ನಿಮಗೆ ಕೀಬೋರ್ಡ್ ಓಪನ್ ಮಾಡಿಬಿಟ್ಟು ಯಾವ ಥರ ಸಪೋರ್ಟ್ ಮೆಸೇಜಸ್ನ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಕೀಬೋರ್ಡ್ ಇರುತ್ತೆ. ಇದನ್ನು ನಾವು ಕನ್ನಡ ಕೀಬೋರ್ಡ್ ಅಂದರೆ ಕನ್ನಡ ಟೈಪ್ ರೈಟರ್ ಬರುತ್ತಲ್ಲ, ಸೊ ಆ ಒಂದು ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನೊಂದು ಅದರದ್ದೊಂದು ವೀಡಿಯೋನ ಕೂಡ ನಾನು ಮಾಡಿದ್ದೀನಿ. ಕನ್ನಡ ಅಂದರೆ ಕನ್ನಡ ಕೀಬೋರ್ಡ್, ಅದನ್ನು ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾವು ಕನ್ನಡನ ಈಸಿಯಾಗಿ ಟೈಪ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಇದು ಇವಾಗ ನಾವು ಸೂಪರ್ ಅಂತ ಹೇಳಿಬಿಟ್ಟು ಈಗ ನಾನು ಇದನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟು ಕಾಪಿ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ತುಂಬಾ ಸ್ಲೋ ಆಗಿ ತೋರಿಸಿದ್ದೀನಿ. ಇದನ್ನು ನಿಧಾನ ಮಾಡಿಬಿಟ್ಟು ಸ್ಪೀಡನ್ನ ಕಮ್ಮಿ ಇಟ್ಬಿಟ್ಟೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸೂಪರ್ ಅಂತ ನಾವು ರೆಗ್ಯುಲರಾಗಿ ಮೆಸೇಜನ್ನು ಅಂದರೆ ಕಮೆಂಟನ್ನು ಹಾಕುವಂಥದ್ದು ಲೈವಲ್ಲಿ ನೋಡಿ. ಸೂಪರ್ ಅಂತ ಹಾಕ್ಬಿಟ್ಟು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಕಾಪಿ ಮಾಡ್ಕೊಂಡ ತಕ್ಷಣ ನೋಡಿ, ಕಾಪಿ ಮಾಡ್ಕೊಂಡಿರೋದು ಕೆಳಗಡೆ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಕಾಪಿ ಮಾಡ್ಕೊಂಡಿರೋದನ್ನು ಇವಾಗ ನಾನು ಕಳಿಸ್ತೀನಿ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಸೊ ಲೈವಲ್ಲೇ ತೋರಿಸ್ಬೋದಾಗಿತ್ತು, ಬಟ್ ಲೈವ್ದು ಕೂಡ ಒಂದು ವಿಡಿಯೋ ಮಾಡಿದೆ. ಸರಿ ಬೇಡ ಅಂತ ಹೇಳಿಬಿಟ್ಟು ಮತ್ತೆ ಈ ಒಂದು ವಿಡಿಯೋನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಈ ಸೂಪರ್ ಅಂತ ನಾನು ಕಳಿಸಿದ್ದೀನಿ. ಆ್ಯಂಡ್ ಹಾಗೆಯೇ ಕಾಪಿ ಮಾಡ್ಕೊಂಡ್ರೆ ಕೂಡ ಕಾಪಿ ಆಗಿರೋದು ಕೂಡ ಕೆಳಗಡೆ ಇರುತ್ತೆ. ಸೊ ಅದನ್ನು ಕೂಡ ನಾನು ಸೆಂಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಈಗ ನಾವು ಏನು ಒಂದು ಮೆಸೇಜಸ್ನ ನಾವು ಕಾಪಿ ಮಾಡ್ಕೊಂಡಿರ್ತೀವಿ ಅದು ಈ ಒಂದು ಕ್ಲಿಪ್ ಬೋರ್ಡಲ್ಲಿ ಸೇವ್ ಆಗಿರುತ್ತೆ ನೋಡಿ. ಇಲ್ಲಿ ನಾನು ಯೆಲ್ಲೋ ಕಲರ್ ಆ್ಯರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಕ್ಲಿಪ್ ಬೋರ್ಡ್. ಆ ಕ್ಲಿಪ್ ಬೋರ್ಡ್ನಲ್ಲಿ ನಾವು ಕಾಪಿ ಮಾಡ್ಕೊಂಡಿರುವಂತಹ ಸಪೋರ್ಟ್ ಮೆಸೇಜಸ್ನೆಲ್ಲ ನಾವು ಕಾಪಿ ಮಾಡ್ಕೊಂಡು ಇಟ್ಕೊಂಡಿರೋದು ಅದರಲ್ಲಿ ಸೇವ್ ಆಗಿರುತ್ತೆ. ನಾವು ಯಾವ ಥರ ಮೆಸೇಜಸ್ನ ಬೇಕಾದ್ರೂ ಕಾಪಿ ಮಾಡಿ ಇಟ್ಕೊಂಡಿರ್ಬೋದು. ಸೊ ಕಾಪಿ ಮಾಡಿ ಇಟ್ಕೊಂಡಾಗ ಅದು ಸೇವ್ ಆಗಿರುತ್ತೆ. ನಾವು ಈಸಿಯಾಗಿ ಮೆಸೇಜನ್ನು ಕಳಿಸೋದಕ್ಕೆ ನೋಡಿ ಈ ರೀತಿಯಾಗಿ ನಾವು ಕಳಿಸ್ಬೋದು ನೋಡಿ. ಸೂಪರ್ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೈಸ್ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯೂಟಿಫುಲ್ ಅಂತ ಕಮೆಂಟ್, ಅಮೇಝಿಂಗ್ ನೋಡಿ, ಗುರುಭ್ಯೋ ನಮಃ ಅದೆಲ್ಲ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿರುವಂತಹ ಮೆಸೇಜಸ್ಗಳು. ಸೊ ಕ್ಲಿಪ್ ಬೋರ್ಡಲ್ಲಿ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಫಾಸ್ಟಾಗಿ ಈಗ ಸೂಪರ್ ಅಂತ ನಾನು ಒಂದು ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಗೆ ಅದನ್ನೇ ಸಪೋರ್ಟ್ ಮೆಸೇಜಸ್ ಆಗಿ ಸೂಪರ್ ಅಂತ ನಾವು ಅದನ್ನೇ ಒಂದೇ ಮೆಸೇಜಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋದರೆ ಅದೊಂದಿಷ್ಟು ಬಲ್ಕ್ ಮೆಸೇಜಲ್ಲಿ ನಿಮಗೆ ಸೇವ್ ಆಗುತ್ತೆ. ಒಂದಷ್ಟು ಬಲ್ಕ್ ಮೆಸೇಜಸ್ ಫಾಸ್ಟಾಗಿ ನಾವು ಮೆಸೇಜಸ್ನ ಹಾಕೋದಕ್ಕೆ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬಾ ನಿಧಾನವಾಗಿಯೇ ನಾನು ತೋರಿಸಿದ್ದೀನಿ. ಈ ಕ್ಲಿಪ್ ಬೋರ್ಡ್ನಲ್ಲಿ ಎಲ್ಲ ಒಂದು ಮೆಸೇಜಸ್ಗಳು ಸೇವ್ ಆಗಿರುತ್ತೆ. ಇವಾಗ ನೋಡಿ ಸೂಪರ್ ಅಂತ ನಾನು ಕ್ಲಿಕ್ ಮಾಡಿದೆ, ಇವಾಗ ಇಲ್ಲಿ ಸೂಪರ್ ಅಂತ ಬಂದಿದೆ. ಅದೇನೇ ನಾವು ಸೂಪರ್ ಅಂತ ನಾನು ಕ್ಲಿಕ್ ಮಾಡ್ಕೊತಾ ಹೋದರೆ ಜಾಸ್ತಿ ಒಂದು ಮೆಸೇಜಸ್ನ ನಾವು ಹಾಕ್ಬೋದು. ಈಗ ಒಂದು ಸತಿ ನಾನು ಕ್ಲಿಕ್ ಮಾಡಿದ್ದೀನಿ, ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಪಿ ಮಾಡಿಬಿಟ್ಟು ಕ್ಲಿಪ್ ಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ಮೆಸೇಜಸ್ನ ಇವಾಗ ನಾನು ಕಳಿಸ್ತೀನಿ ನೋಡಿ. ಕಾಪಿ ಮಾಡಿ ಇಟ್ಕೊಂಡಿರೋ ಮೆಸೇಜಸ್ನ ಕಳಿಸ್ತೆ. ಮತ್ತು ನಾವು ಮತ್ತೆ ಯಾವ ಮೆಸೇಜನ್ನ ಕಳಿಸ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡ್ತಾ ಹೋಗೋದು, ಕ್ಲಿಕ್ ಮಾಡ್ತಾ ಹೋಯ್ತು ಅಂತಂದರೆ ಒಂದಷ್ಟು ಬಲ್ಕ್ ಮೆಸೇಜಸ್ಸು ನಾವು ಕಳಿಸ್ಬೋದು. ಒಂದೇ ಸತಿ ಜಾಸ್ತಿ ಮೆಸೇಜಸ್ನ ಕಳಿಸ್ಬೋದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕಳಿಸ್ಬೋದು ಅಂತ ನೋಡಿ. ನಾನು ತುಂಬಾ ಆ್ಯಕ್ಚುಲಿ ಫಾಸ್ಟಾಗಿ ಟೈಪ್ ಮಾಡಿ ಕಳಿಸಿದ್ದು. ಈ ಒಂದು ವಿಡಿಯೋದಲ್ಲಿ ತುಂಬ ಸ್ಪೀಡನ್ನ ಕಮ್ಮಿ ಇಟ್ಟು ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಫಾಸ್ಟಾಗಿ ತೋರಿಸಿದ್ರೆ ಅರ್ಥ ಆಗಲ್ಲ ಅನ್ನೋದಕ್ಕೋಸ್ಕರ ನಿಧಾನವಾಗಿ ತೋರಿಸ್ತಿದ್ದೀನಿ. ಇದೆಲ್ಲರಿಗೂ ಸಪೋರ್ಟ್ ಮೆಸೇಜಸ್ ಹಾಕೋರಿಗೆಲ್ಲರಿಗೂ ಇದು ಯೂಶ್ವಲಿ ಗೊತ್ತಿರುತ್ತೆ, ಬಟ್ ಎಷ್ಟೋ ಜನ ಗೊತ್ತಿರೋದಿಲ್ಲ. ಒಂದೊಂದೇ ಮೆಸೇಜಸ್ನ ಹಾಕೋಕ್ಕೆ ಕಷ್ಟ ಆಗೋರಿಗೆ ಇದೊಂದು ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ. ಸೇವ್ ಮಾಡಿ ಇಟ್ಕೊಂಡಿರೋದ್ರ ಮೇಲೇ ನಾವು ಒಂದೇ ಸತಿ ಸೇವ್ ಮಾಡಿ ಇಟ್ಕೊಬೇಕು. ನೈಸ್ ಅಂತ ಒಂದು 3 ಸತಿ ಸೇವ್ ಮಾಡಿ ಇಟ್ಕೊಂಡು ಒಂದು ಮೆಸೇಜಸ್ನ ಎಷ್ಟು ಸತಿ ಬೇಕಾದರೂ ನಾವು ಸೇವ್ ಮಾಡಿ ಇಟ್ಕೊಂಬಿಡ್ರಿ ಕ್ಲಿಪ್ ಬೋರ್ಡ್ನಲ್ಲಿ. ನೆಕ್ಸ್ಟು ಕ್ಲಿಪ್ ಬೋರ್ಡ್ ಓಪನ್ ಮಾಡೋದು ಫಾಸ್ಟಾಗಿ ನಾವು ಮೆಸೇಜಸ್ನ ಹಾಕ್ತಾ ಹೋಗ್ಬೋದು ನೋಡಿ. ಒಂದರ ಮೇಲೇ ಕ್ಲಿಕ್ ಮಾಡ್ತಾ ಹೋದರೆ ಸೇವ್ ಮಾಡಿ ಇಟ್ಕೊಂಡಿರೋ ಒಂದು ಮೆಸೇಜ್ ಮೇಲೆ ನಾವು ಕ್ಲಿಕ್ ಮಾಡ್ತಾ ಹೋದರೆ ನೋಡಿ, ಇಷ್ಟು ಮೆಸೇಜಸ್ನ ನಾವು ಒಂದೇ ಸತಿ ಕಳಿಸ್ಬೋದು. ಈ ಥರ
ಫಾಸ್ಟಾಗಿ ಕಳಿಸ್ಬೋದು. ಆ್ಯಕ್ಚುಲಿ ಇದನ್ನು ನಾನು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಅಷ್ಟೇ, ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಬಟ್ ನಾವು ಮೆಸೇಜಸ್ ಹಾಕಬೇಕಾದ್ರೆ ಫಾಸ್ಟಾಗಿ ಕ್ಲಿಪ್ಬೋರ್ಡ್ನ ಓಪನ್ ಮಾಡಿಕೊಂಡು ಕ್ಲಿಕ್ ಮಾಡ್ತಾ ಹೋಗೋದು, ಮತ್ತು ಕಳಿಸೋದು, ಮತ್ತು ಕ್ಲಿಕ್ ಮಾಡ್ತಾ ಹೋಗೋದು, ಮತ್ತು ಕಳಿಸೋದು, ಆ ಥರ ಫಾಸ್ಟಾಗಿ ನಾವು ಮಾಡ್ಕೋಬೋದಾಗುತ್ತೆ. ಎಲ್ಲರಿಗೂ ಲೈವ್ ಮಾಡೋರಿಗೆ, ಲೈವ್ ಸಪೋರ್ಟ್ ಮೆಸೇಜಸ್ ಹಾಕೋರಿಗೆ ಇದು ತುಂಬಾ ಯೂಸ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಕಾಪಿ ಪೇಸ್ಟ್ ಮೆಸೇಜಸ್ನ ಹಾಕಬಾರ್ದು ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದು ಕಾಪಿ ಪೇಸ್ಟ್ ಅನ್ನೋದಕ್ಕಿಂತನೂ ಇವಾಗ ನಾವು ರೆಗ್ಯುಲರಾಗಿ ಸಪೋರ್ಟ್ ಮೆಸೇಜಸ್ ಹಾಕ್ತಾ ಹೋಗ್ತಾ ಇತ್ತು ಅಂತಂದರೆ, ಇವಾಗ ಸೂಪರ್ ಅಂತ ನಾವು ಒಂದು ಮೆಸೇಜನ್ನ ಹಾಕ್ತೀವಿ. ಬಟ್ ನೆಕ್ಸ್ಟು ನಾವು ಮತ್ತೆ ಮೆಸೇಜ್ನ ಹಾಕಬೇಕಾದ್ರೆ ಅದು ಆಲ್ರೆಡಿ ಒಂದು ಸತಿ ಕ್ಲಿಕ್ ಆಗಿರೋದು ಆಲ್ರೆಡಿ ಅಲ್ಲಿ ಸೇವ್ ಆಗಿಬಿಟ್ಟಿರುತ್ತೆ. ಆಲ್ರೆಡಿ ಸೂಪರ್ ಅಂತ ಒಂದು ಕಡೆ ಎಸ್ ಅಂತ ಹೋದರೆ ಸೂಪರ್ ಅಂತ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಅದನ್ನು ನಾವು ಕಾಪಿ ಪೇಸ್ಟ್ ಅಂತ ಅನ್ನೋದಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಕಾಪಿ ಪೇಸ್ಟ್ ಮೆಸೇಜ್ ಹಾಕಬೇಕೋ ಬೇಡವೋ ಅನ್ನೋದು ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾನು ಈ ಥರ ಸೇವ್ ಮಾಡಿ ಇಟ್ಕೊಂಡು ಈಸಿಯಾಗಿ ಹಾಕ್ತೀನಿ ಕೂಡ ನಾನು. ನೀವು ಯಾವುದೇ ಮೆಸೇಜಸ್ ಆಯಿತು ರೆಗ್ಯುಲರಾಗಿ ಹಾಕ್ತಾ ಹೋಯಿತು ಅಂತಂದರೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಅಲ್ಲಿ ಕೀಬೋರ್ಡ್ನಲ್ಲೇ ತೋರಿಸ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಈಗ ನೀವು ನೈಸ್ ಅಂತ ಒತ್ತಿದ್ರೆ, ರೆಗ್ಯುಲರಾಗಿ ನೀವು ನೈಸ್ ಅಂತ ಹಾಕ್ತಿದ್ರೆ ಅದು ಎನ್ ಅಂತ ಒತ್ತಿದ್ರೆ ಆಲ್ಮೋಸ್ಟ್ ಅದು ನೈಸ್ ಅಂತ ಬಂದೇ ಬಿಡುತ್ತೆ. ಹಾಗಾಗಿ ಅದನ್ನು ನಾವು ಕಾಪಿ ಪೇಸ್ಟ್ ಮೆಸೇಜ್ ಅಂತಲೇ ಹೇಳೋದಕ್ಕಾಗಲ್ಲ. ಸೊ ಹೀಗಾಗಿ ಒಂದು ಸತಿ ರೆಗ್ಯುಲರಾಗಿ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಸೊ ಕಾಪಿ ಪೇಸ್ಟ್ ಮೆಸೇಜ್ ಅಂತ ಯಾರು ಅಂದ್ಕೊಳಕ್ಕೆ ಹೋಗಬೇಡಿ. ಇದು ಫಾಸ್ಟ್ ಮೆಸೇಜಸ್ಸು ಈ ಥರ ಹಾಕ್ಬೋದು ಅಂತ ನಾನು ಒಂದು ಐಡಿಯಾನ ನಾನು ಯೂಸ್ ಮಾಡಿಕೊಂಡು ಎಲ್ಲರಿಗೂ ಸಪೋರ್ಟ್ ಮೆಸೇಜಸ್ನ ಈ ಥರ ನಾನು ಹಾಕ್ತೀನಿ. ಇದು ನಿಮಗೆ ಬಿಟ್ಟಿದ್ದು ಯಾವ ಥರ ನೀವು ಮೆಸೇಜಸ್ ಹಾಕ್ತೀರಾ, ಅಥವಾ ಒಂದೊಂದೇ ನೀವು ಮೆಸೇಜಸ್ ಕೂಡ ಹಾಕ್ಬೋದು. ಇಲ್ಲ ಫಾಸ್ಟಾಗಿ ಮೆಸೇಜಸ್ ಬೇಕು ಅನ್ನೋರು ಕೂಡ ನೀವು ಫಾಸ್ಟಾಗಿ ಮೆಸೇಜಸ್ನ ಹಾಕ್ಬೋದು. ನೋಡಿ, ಒಂದು ಸತಿ ನಾವು ಟೈಪ್ ಮಾಡಿಬಿಟ್ರೆ ಅದು ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷ್ನಲ್ಲೂ ಇರುತ್ತೆ. ನಾವು ಯಾವ ಥರ ಬೇಕಾದರೂ ಅದನ್ನು ಸೇವ್ ಮಾಡಿ ಇಟ್ಕೋಬೋದು. ನೋಡಿ, ನಾನಿವಾಗ ಇದರಲ್ಲಿ 3 ಸತಿ ನೈಸ್ ಅಂತ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಕ್ಲಿಪ್ಬೋರ್ಡ್ನಲ್ಲಿ ಆಲ್ರೆಡಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಮೆಸೇಜ್ ಹಾಕುವಾಗ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಒಂದಷ್ಟು ಮೆಸೇಜಸ್ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ತುಂಬ ಸ್ಲೋ ಆಗಿ ತೋರಿಸಿರೋದ್ರಿಂದ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಜಾಸ್ತಿ ಮಾಡಬೇಕಾಗತ್ತೆ. ಸೊ ಹೀಗಾಗಿ ನೋಡಿ, ಈಗ ಇದನ್ನು ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು 3 ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಿರ್ಬೋದು. ಫಸ್ಟು ನಾವು ಒಂದು ಮೆಸೇಜಿಂದ ಹಿಡಿದು ಎಂಡ್ವರೆಗೂ ನಾವು ಕ್ಲಿಕ್ ಮಾಡಬೇಕು. ನೀಟಾಗಿ ಕ್ಲಿಕ್ ಮಾಡಿದ್ರೆ ಫುಲ್ ಕಾಪಿ ಆಗುತ್ತೆ. ಸೊ ಕಾಪಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡಬೇಕು ಫುಲ್ಲು, ಅಂದರೆ ಅದು ಫುಲ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಕಾಪಿ ಮಾಡ್ಕೋಬೋದು. ಸೊ ಹಾಗಾಗಿ ಕಟ್ ಅಂದರೆ ಹೇಗೆ ಅಂತಂದರೆ, ಕಟ್ ಮಾಡಿದ್ರೆ ಅದು ಕಾಪಿನೇ ಬೇರೆ, ಕಟ್ಟೇ ಬೇರೆ. ಕಟ್ ಅಂದರೆ ಆ ಮೆಸೇಜ್ನ ನಾವು ಕಟ್ ಮಾಡಿಕೊಂಡ್ರೆ ಅದು ಮೆಸೇಜಸ್ ಮತ್ತೆ ಸಿಗೋದಿಲ್ಲ. ಕಾಪಿ ಅಂತಂದರೆ ನಾವು ಕಾಪಿ ಮಾಡಿಕೊಂಡ್ರೆ ಆ ಮೆಸೇಜ್ನ ಮಾತ್ರ ನಾವು ಕಾಪಿ ಮಾಡ್ಕೊಬೋದು. ಆ ಮೆಸೇಜ್ ಅಲ್ಲೇ ಇರುತ್ತೆ. ಅದಕ್ಕೆ ಕಾಪಿಗೂ ಕಟ್ಗೂ ಇದು ಡಿಫ್ರೆನ್ಸಸ್ ಇರುತ್ತೆ. ಸೊ ಹೀಗಾಗಿ ನೋಡಿ, ಇವಾಗ ನಾನು ನೈಸ್ ಅಂತ ನಾನು ಇವಾಗ ಕಳಿಸಿದ್ದೀನಿ. ನೋಡಿ, ನಾನು ಇವಾಗ ಸೇವ್ ಮಾಡ್ಕೊಂಡಿರೋಂಥ ಮೆಸೇಜು ಕ್ಲಿಪ್ಬೋರ್ಡ್ನಲ್ಲಿ ಇವಾಗ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಟೈಮ್ ನಾನು ಮೆಸೇಜ್ನ ಕಳಿಸ್ಬೇಕಂದ್ರೆ ನಾನು ಈಸಿಯಾಗಿ ಒಂದೇ ನೈಸ್ ಅಂತ ಕಳಿಸಿದ್ರೆ ನೆಕ್ಸ್ಟ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಜಾಸ್ತಿ ಮೆಸೇಜಸ್ನ ಕಳಿಸ್ಬೋದು. ಸುಮಾರು ಮೆಸೇಜಸ್ ನಿಮ್ಗೆ ಯಾವ ಥರ ಬೇಕಾದ್ರೂ ನೀವು ಇದನ್ನು ಸೇವ್ ಮಾಡಿ ಇಟ್ಕೊಬೋದು. ಯಾವ್ಯಾವ ಮೆಸೇಜಸ್ ಸಪೋರ್ಟ್ ಮೆಸೇಜಸ್ ನಿಮಗೆ ಹಾಕೋಕ್ಕೆ ಅನುಕೂಲ ಆಗುತ್ತೋ ನೀವು ಆ ಮೆಸೇಜಸ್ನೆಲ್ಲ ನೀವು ಸೇವ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಇದು ಒಬ್ಬರ ಮೊಬೈಲಲ್ಲಿ ಒಂದೊಂದು ಥರ ಆಪ್ಷನ್ಸ್ ಇರುತ್ತೆ. ಈಗ ನಂದು ಇನ್ನೊಂದು ಮೊಬೈಲಲ್ಲಿ ಜಸ್ಟ್ ಸೂಪರ್ ಅಂತ ಹಾಕಿದ್ರೆ ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಅದೇ ಸೂಪರ್ ಅಂತಲೇ ಬರುತ್ತೆ. ಹಾಗೆ ಅದ್ರ ಮೇಲೇ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಕಳಿಸ್ಕೋಬೋದು ಮೆಸೇಜಸ್ಸು. ಬಟ್ ಈ ಮೊಬೈಲಲ್ಲಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರೋದು ದೇಶ್ ಕನ್ನಡ ಕೀಬೋರ್ಡನ್ನು, ನಾನು ಕನ್ನಡ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕ್ಲಿಪ್ಬೋರ್ಡ್ ಆಪ್ಷನ್, ಕೀಬೋರ್ಡ್ ಈ ಥರ ಇರೋದೆಲ್ಲ ಸಿಗುತ್ತೆ. ಅದರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ಚೆಕ್ ಮಾಡಿದ್ರೆ ಹೇಗೆ ಕನ್ನಡನ ಟೈಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ರೀತಿಯಾಗಿ ನಾವು ಲೈವ್ನಲ್ಲಿ ಸಪೋರ್ಟ್ ಮೆಸೇಜಸ್ನ ಹಾಕ್ಬೋದು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.